ಅಮೆಜಾನ್ ಪ್ರೈಮ್ ಒಳಗಡೆ ಒಂದು ಹೊಸ ಸೀರೀಸ್ ಬಂದಿದೆ ಬಟರ್ಫ್ಲೈ ಪ್ಲಸ್. ಈ ಸೀರೀಸ್ ಕನ್ನಡ ಡಬ್ಬಿಂಗ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಕನ್ನಡದಲ್ಲಿ ಎಂಜಾಯ್ ಮಾಡಬಹುದು ನೀವು ಫ್ರೀ ಆಗಿ. ಆಕ್ಷನ್ ಥ್ರಿಲ್ಲರ್ ಆಗಿರುವಂತಹ ಈ ಸೀರೀಸ್ ನಿಮ್ಮನ್ನ ಎಕ್ಸೈಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ, ನನ್ ಗ್ಯಾರಂಟಿ ಫಿಕ್ಸ್. ಇಲ್ಲಿ ನೀವು 6 ಎಪಿಸೋಡ್ ಗಳನ್ನ ನೋಡ್ತೀರಾ. ತುಂಬಾ ಲೆಂತಿಯಾಗಂತೂ ಇಲ್ಲ, ಎಲ್ಲ ಬರೀ 40-45 ನಿಮಿಷ 50 ಇಷ್ಟರಲ್ಲೇ ಇರುವಂತಹ ಒಂದೊಂದು ಎಪಿಸೋಡ್ ಗಳು. ಆರಾಮಾಗಿ ನೀವು 5-6 ಗಂಟೆ ಕೂತ್ಕೊಂಡು ಮುಗಿಸ್ಬಿಡ್ಬಹುದು. ಇನ್ನು ಸೀರೀಸ್ ಕಡೆ ಬರೋದಾದ್ರೆ ಡೇವಿಡ್ ಜಂಗ್ ಅನ್ನೋ ಒಬ್ಬ ವ್ಯಕ್ತಿ ಫಾರ್ಮರ್ ಆಗಿರ್ತಾನೆ ಸೌತ್ ಕೊರಿಯಾದಲ್ಲಿ. ಅದು ಅಲ್ಲದೆ US ಇಂಟೆಲಿಜೆಂಟ್ ಆಪರೇಟರ್ ಕೂಡ ಆಗಿರ್ತಾನೆ ಫಾಸ್ಟ್ ಲೈಫ್ ಅಲ್ಲಿ. ಹೀಗಿರ್ಬೇಕಾದ್ರೆ ಸಡನ್ ಆಗಿ ಒಂದು ದಿನ ಸಿನಿಸ್ಟರ್ ಸ್ಪೈ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇರೋಂತ ಒಂದು ಹುಡುಗಿ ರೆಬೇಕಾ ಇವಳ ಮೇಲೆ ಅಟ್ಯಾಕ್ ಮಾಡ್ತಾನೆ ಡೇವಿಡ್ ಜಾಂಗ್. ಏನಕ್ಕೆ ಅಂತದೇನ್ ಲಿಂಕ್ ಇರ್ಬೋದು ಅನ್ನೋದನ್ನ ನೀವು ಈ ಸೀರೀಸ್ ನ ನೋಡಿದ್ಮೇಲೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಅಂತದ್ ಏನಿರ್ಬೋದು ಸ್ಟೋರಿ ಅಂತ. ಪರ್ಸನಲಿ ಈ ಸೀರೀಸ್ ಮಾತ್ರ ತುಂಬಾನೇ ಲೈಕ್ ಆಗೋಯ್ತು ನನಗಂತೂ. ಒಂದೊಳ್ಳೆ ಆಕ್ಷನ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ ಪ್ಲಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಪೈ ಆರ್ಗನೈಸೇಷನ್ ಇದನ್ನೆಲ್ಲ ಇಷ್ಟಪಡುವಂತ ಆಡಿಯನ್ಸ್ ಗೆ ಒನ್ ಆಫ್ ದ ಬೆಸ್ಟ್. ಇವಾಗ ಈ ಸೀರೀಸ್ ಒಳಗಡೆ ತುಂಬಾನೇ ಕ್ಯಾರೆಕ್ಟರ್ ಗಳು ಬರ್ತಾ ಹೋಗ್ತವೆ. ಹೀರೋಯಿನ್ ಸೈಡ್ ರೋಲ್ ವಿಲ್ಲನ್ ಎಕ್ಸೆಟ್ರಾ ಬೇರೆ ಬೇರೆ ರೀತಿ ಕ್ಯಾರೆಕ್ಟರ್ ಗಳು ಕೂಡ ಬರ್ತಾ ಹೋಗ್ತವೆ. ಬಟ್ ಇಲ್ಲಿ ವಿಲ್ಲನ್ ರೋಲ್ ಅಲ್ಲಿ ಇನ್ನೂ ಒಂದು ಕ್ಯಾರೆಕ್ಟರ್ ಕೂಡ ಅಪಿಯರೆನ್ಸ್ ತಗೋತದೆ. ಇವನನ್ನ ಸೈಡ್ ಅಲ್ಲಿ ಈ ಸೀರೀಸ್ ಒಳಗಡೆ ಗನ್ ಅಂತಾನೂ ಕೂಡ ಕರೀತಾರೆ. ಈ ಕ್ಯಾರೆಕ್ಟರ್ ಪರ್ಸನಲಿ ನನಗಂತೂ ಎಷ್ಟು ಇಷ್ಟ ಆಗ್ಬಿಡ್ತು ಅಂದ್ರೆ ಹೋಗಿ ಕಿಸ್ ಕೊಟ್ಬಿಡ್ಬೇಕು ಆ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಈ ಸೀರೀಸ್ ಒಳಗಡೆ. ನಾನ್ ಐಡೆಂಟಿಫೈ ಮಾಡಿರೋ ಪ್ರಕಾರ ನೋಡೋದಾದ್ರೆ CJ ನ ಅಷ್ಟೊಂದು ಕರೆಕ್ಟ್ ಆಗಿ ನೋಡಿಲ್ಲ ಎಲ್ಲೂ ನಾನು. ಬಟ್ VFX ನ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಒಂದೊಂದು ಫೈರಿಂಗ್ ಶೂಟ್ ಅಲ್ಲೂ ಕೂಡ ಜಬರ್ದಸ್ತ್. ಫಾರ್ ಎಕ್ಸಾಂಪಲ್ ಗೆ ಚೇಜಿಂಗ್ ಸೀನ್ ಗಳಾಗಿರ್ಬೋದು, ಗನ್ ಇಂದ ಫೈರ್ ಆಗುವಂತ ಸೀನ್ ಗಳಾಗಿರ್ಬೋದು, ಈ ಕೊರಿಯನ್ ಆಕ್ಷನ್ ಡ್ರಾಮಾ ಅಂತಿದ್ದಾಗನೆ ಫಸ್ಟ್ ನೆನಪಾಗೋದು ಕುಂಫು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಫೈಟಿಂಗ್ಸ್ ಗಳನ್ನ ಮಾಡ್ತಿರ್ತಾರಲ್ಲ ಅದನ್ನು ಕೂಡ ಈ ಸೀರೀಸ್ ಒಳಗಡೆ ನೋಡಬಹುದು. ಅದರಲ್ಲೂ ಕೂಡ ನೆಕ್ಸ್ಟ್ ಲೆವೆಲ್ VFX ನ ಯೂಸ್ ಮಾಡ್ಕೊಂಡು ಆಡಿಯನ್ಸ್ ಗಳಿಗೆ ಸ್ಯಾಟಿಸ್ಫೈಡ್ ಮಾಡ್ತಾರೆ. ಇನ್ನು ಈ ಸೀರೀಸ್ ನ ಕೊನೆ ಕ್ಲೈಮ್ಯಾಕ್ಸ್ ನ ಬ್ರೂಟಲ್ ಆಗಿ ಎಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಸೀಸನ್ 2 ಗೆ ಒಳ್ಳೆ ಎಕ್ಸೈಟ್ಮೆಂಟ್ ಜೊತೆಗೆ ಒಳ್ಳೆ ಲಿಂಕ್ ನು ಕೂಡ ಇಟ್ಟಿದ್ದಾರೆ ಕ್ಲೈಮ್ಯಾಕ್ಸ್ ಅಲ್ಲಿ. ಪರ್ಸನಲಿ ಈ ಸೀರೀಸ್ ಮಾತ್ರ ನನಗಂತೂ ತುಂಬಾನೇ ಲೈಕ್ ಆಯ್ತು. ಈ ರೀತಿ ಸ್ಪೈ ಆರ್ಗನೈಸೇಷನ್ ಸಿನಿಮಾಗಳು ಅಂದ್ರೆ ನನಗೆ ಪಂಚ ಪ್ರಾಣ. ಇನ್ನು ಸೀಸನ್ 2 ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಬಂದಿಲ್ಲ, ಬಟ್ ಬೇಗನೆ ಬರ್ಬೋದು ಅಂತ ಐ ಹೋಪ್ ಇಟ್ಕೊಂಡಿದ್ದೀನಿ. ಈ ಸೀರೀಸ್ ನ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಕನ್ನಡದಲ್ಲಿ ಅವೈಲೇಬಲ್ ಇದೆ, ಕನ್ನಡದಲ್ಲಿ.